ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಕಾಶ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಬಿಡುಗಡೆ ಆಗಿದೆ ದಿನಾಂಕ, ಡೈರೆಕ್ಟರ್ ಹೆಸರು, ರನ್ನಿಂಗ್ ಟೈಮ್, ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ 29 ಏಪ್ರಿಲ್ 2005 ಬಿಡುಗಡೆ ಆಗಿದೆ. ರನ್ನಿಂಗ್ ಟೈಮ್ ಬಂದು 150 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮಹೇಶ್ ಬಾಬು, ಹಾಗೆಯೇ ಪ್ರೊಡ್ಯೂಸರ್ ಬೈ ಪ್ರಶಾಂತ್ ರಾಜ್ಕುಮಾರ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅವಿನಾಶ್, ರಮ್ಯಾ, ಪುನೀತ್ ರಾಜ್ಕುಮಾರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಕಿಶೋರ್ ಅವರು ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಬಜೆಟ್ ನೋಡೋದಾದರೆ 1 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 12 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಕನ್ನಡದಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಪಾಸಿಟಿವ್ ರಿವ್ಯೂ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ರಮ್ಯಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಆಕಾಶ್ ಅನ್ನೋ ವ್ಯಕ್ತಿ ಇರ್ತಾರೆ, ಅವರಿಗೆ ತಂದೆ ತಾಯಿ ಇರ್ತಾರೆ. ಆಕಾಶ್ ಒಂದು ಫೋಟೋಗ್ರಾಫರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಫೋಟೋ ಶೂಟನ್ನು ಮಾಡಿಕೊಂಡು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೆಯೇ ಮದುವೆಗಳು, ಫಂಕ್ಷನ್ಗಳು ಮತ್ತು ಇನ್ನೂ ಈ ಥರ ಫಂಕ್ಷನ್ಗಳ ಕರೆದಾಗ ಫೋಟೋಗಳನ್ನು ತಗೊಂಡು ಹಾಗೆಯೇ ಆ ಒಂದು ಫಂಕ್ಷನ್ನಲ್ಲಿ ತುಂಬ ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದೆ ಆಕಾಶ್ದು ಒಂದು ಕಸುಬು ಅಂತಲೇ ಹೇಳಬಹುದು. ಹಾಗೆಯೇ ಒಂದು ಮದುವೆಯಲ್ಲಿ ಆಕಾಶ್ ಒಂದು ಹುಡುಗಿನ ತುಂಬ ಪ್ರೀತಿಸಿರ್ತಾರೆ. ಹಾಗೆಯೇ ಅವರಿಬ್ಬರಿಗೂ ಕೂಡ ಲವ್ ಆಗುತ್ತೆ. ಮತ್ತು ಆ ಹುಡುಗಿ ಅವರ ಅಣ್ಣ ಹಾಗೂ ಅವ್ರ ತಂದೆ ಗೊತ್ತಾಗೋಗುತ್ತೆ. ಆಕಾಶ್ ಅವ್ರ ಮೇಲೆ ತುಂಬ ದೌರ್ಜನ್ಯವನ್ನು ಮಾಡ್ತಾರೆ. ಮತ್ತು ಅವರ ತಂದೆ ತಾಯಿಗೂ ಕೂಡ ತುಂಬ ಬೇಜಾರನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ದರಿಂದ ಆ ಹುಡುಗಿ ನಾನು ಆಕಾಶನಲ್ಲಿ ಮದುವೆ ಆಯ್ತೀನಿ ಅಂತ ಹೇಳಿ ತುಂಬ ಬೇಜಾರನ್ನು ಮಾಡ್ಕೊಂಡು ಮನೆಯಿಂದ ಹೊರಟೋಗ್ತಾರೆ. ಮತ್ತು ಆಕಾಶು ಕೂಡ ಅವ್ರನ್ನ ಕರ್ಕೊಂಡು ಬಂದು ಅವರ ತಂದೆ ತಾಯಿ ಹತ್ರನೇ ಬಿಡ್ತಾರೆ. ಮತ್ತು ಅವರಿಗೆ ಒಂದು ಒಳ್ಳೆಯ ಬುದ್ಧಿವಾದವನ್ನು ಹೇಳಿ ಹೊರಟೋಗ್ತಾರೆ. ಮತ್ತು ತಂದೆ ತಾಯಿಗೂ ಕೂಡ ಒಪ್ಕೊಂಡು ಇಬ್ಬರಿಗೂ ಕೂಡ ಮ್ಯಾರೇಜ್ ಆಗುತ್ತೆ, ಆಕಾಶ್ಗೂ ಹಾಗೂ ಪ್ರೀತಿಸಿದ ಹುಡುಗಿಗೂ ಕೂಡ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.